ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅರ್ಧ ಗಂಟೆ ಅವಧಿಯಲ್ಲಿ ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಮುಂದಿಡ್ತೀನಿ. ಆದರೂ ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಸಂಗತಿಗಳನ್ನು ಕೂಡ ಇವತ್ತು ಅರ್ಧ ಗಂಟೆ ಅವಧಿಯಲ್ಲಿ ನಾವು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಪಾಯಿಂಟ್ ನಂಬರ್ 1 ನೋಡ್ತಾ ಇದ್ದೀವಿ. ಡೆಡ್ಲಿ ವೈರಸ್. ಒಂದು ಲೆಕ್ಕದಲ್ಲಿ ಏನು ಅಂದರೆ ಡೆಡ್ಲಿ ವೈರಸ್, ಡೆಡ್ಲಿ ಜುಲೈಯಾಗಿ ಕನ್ವರ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ. ಯಾಕಂದರೆ ಹುಚ್ಚಾಪಟ್ಟೆ ಏರುವಂಥ ಸಾಧ್ಯತೆಗಳಿದೆ. ಅದು ಜುಲೈನಲ್ಲಿ ಏನೇನು ಆಗಬಹುದು, ಏನು ಎತ್ತ, ಅದರ ಸಂಪೂರ್ಣ ವಿವರಗಳನ್ನು ಕೊಡ್ತೀವಿ. ಇನ್ನು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ, ಪಾಯಿಂಟ್ ನಂಬರ್ 2 ನಿಜಕ್ಕೂ ಎಷ್ಟರ ಮಟ್ಟಿಗೆ ನಾವು ಸಜ್ಜಾಗಿದ್ದೀವಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವ, ಯಾವ್ಯಾವ ಆಸ್ಪತ್ರೆಗಳಲ್ಲಿ ಏನೇನು ಸಿದ್ಧತೆಗಳಾಗಿದೆ, ಸರ್ಕಾರದ ಮೇಲೆ ಅಷ್ಟೊಂದು ಭರವಸೆ ಇದೆ, ಏನಾದರೂ ಸರ್ಕಾರ ಕಾಪಾಡುತ್ತಾ ಅನ್ನುವಂಥದ್ದು ನಂಬರ್ 2. ಇನ್ನು ನಂಬರ್ 3 ಬೆಂಗಳೂರಿನ ಹಲವಾರು ಸಂಗತಿಗಳನ್ನು ನಿಮಗೆ ಹೇಳಲೇಬೇಕು. ಅದರಲ್ಲೂ SSLC ಮಕ್ಕಳುಗಳಿಗೂ ಕೂಡ ಈ ಕೊರೋನಾ ವೈರಸ್ ಹಬ್ಬಿರುವಂಥದ್ದು. ಬೆಂಗಳೂರಿನ ಎಕ್ಸ್ಕ್ಲೂಸಿವ್ ಸುದ್ದಿಗಳೇನು ಅದನ್ನು ನಾವು ನಿಮ್ಮ ಮುಂದಿಡ್ತೀವಿ. ಇನ್ನು ಕರಾಳ ಶುಕ್ರವಾರ ಎಷ್ಟರ ಮಟ್ಟಿಗೆ ನೋಡಿ, ಇವತ್ತು ಕೂಡ 2.5 ದಶಕದ ಇನ್ನು 251ರ ಗಡಿಯನ್ನು ದಾಟಿರುವಂಥದ್ದು, 250ರ ಗಡಿಯನ್ನು ದಾಟಿರುವಂಥದ್ದು ವೈರಸ್ ಎಷ್ಟರ ಮಟ್ಟಿಗೆ ಹಬ್ಬತಾ ಇದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನು ಕೊರೋನಾ ಭೀಕರ ದಾಳಿ ಅದು ಬೆಂಗಳೂರನ್ನು ಬಿಟ್ಟಿಲ್ಲ, ಬೇರೆ ರಾಜ್ಯಗಳನ್ನು ಬಿಟ್ಟಿಲ್ಲ. ಹೀಗಾಗೇ ಸುಪ್ರೀಂ ಕೋರ್ಟ್ ಇವತ್ತು ಚಾಟಿ ಬೀಸಿದೆ. ಇವತ್ತು ಬೇರೆ ರಾಜ್ಯಗಳಿಗೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಸೊ ಇದು ಈಗಿನ ಸ್ಥಿತಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳಿದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ಹೇಳಲೇಬೇಕು ಅನ್ನುವಂಥದ್ದು. ಆ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಮತ್ತೆ ಮೋದಿಯವರು CM ಸಭೆಯನ್ನು ಕರೆದಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಏನು ನಿರ್ಧಾರ ಆಗುತ್ತೆ ಇಲ್ಲಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ. ಜೂನ್ 16 ಅಥವಾ 17ರಂದು ವಿಡಿಯೋ ಕಾನ್ಫರೆನ್ಸ್ ಆಗುವಂಥ ಸಾಧ್ಯತೆಗಳಿದೆ. ಎಲ್ಲ CMಗಳ ಜೊತೆಗೆ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ಜೂನ್ 16ಕ್ಕೆ ಮೋದಿ ವಿಡಿಯೋ ಕಾನ್ಫರೆನ್ಸ್ ಅನ್ನು ನಡೆಸ್ತಾರಾ ಅನ್ನುವಂಥದ್ದು. ಮೇ 12ರಂದು ಎಲ್ಲ CMಗಳ ಜೊತೆಗೆ ಹಿಂದೆ ಮೋದಿ ಚರ್ಚೆ ಮಾಡಿದ್ರು. ಈಗ ಜೂನ್ 16 ಅಥವಾ 17ರಂದು ಅವರು ಮತ್ತೆ ಸಭೆಯನ್ನ ಕರೀತಾರೆ ಅನ್ನುವಂಥದ್ದು. ದೇಶದಲ್ಲಿ ವಿಪರೀತವಾಗಿರುವಂಥ ಕೊರೋನಾ ಆರ್ಭಟದ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಏನೇನು ಚರ್ಚೆಗಳಾಗ್ತವೆ ಅನ್ನುವಂಥದ್ದು ಬಹಳ ಗಮನಿಸಬೇಕಾದಂಥ ಸಂಗತಿ. ತೀವ್ರ ಕುತೂಹಲ ಕೆರಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದ. ಯಾರ್ಯಾರು ಏನೇನು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ತಾರೆ, ಇದರ ಆಧಾರದ ಮೇಲೆ ಏನಾದರೂ ಮತ್ತೆ ಮುಲಾಜಿಲ್ಲದೆ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ ಅನ್ನುವಂಥದ್ದು ಬಹಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಜೂನ್ 16 ಅಥವಾ 17 ವಿಡಿಯೋ ಕಾನ್ಫರೆನ್ಸ್ ನಡೆಯುವಂಥ ಸಾಧ್ಯತೆಗಳಿವೆ. ಜೂನ್ ತಿಂಗಳ ಕೊನೆಯಲ್ಲಿ ಅಂದರೆ ಇದೇ ತಿಂಗಳ ಕೊನೆಯಲ್ಲಿ ನಿಧಾನವಾಗಿ ಶುರು ಆಗಿದೆ, ಈಗಾಗಲೇ ಶುರು ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಇನ್ನು ಜುಲೈ ಇದೆಯಲ್ಲ, ಜುಲೈ ಎಲ್ಲೋ ಒಂದು ಕಡೆಗೆ ಈ ಡೆಡ್ಲಿ ಜುಲೈ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದರೆ ಹುಚ್ಚಾಪಟ್ಟೆ ಏರುವಂಥ ಸಾಧ್ಯತೆಗಳಿದೆ ಪಾಸಿಟಿವ್ ಈ ರೋಗಿಗಳ ಸಂಖ್ಯೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಸರ್ಕಾರದ ಮೇಲೆ ಸಾಕಷ್ಟು ಭರವಸೆಗಳಿದೆ. ಇದೆಲ್ಲದರ ಜೊತೆಗೆ ನಾವು ಇದನ್ನೇ ಎತ್ಕೊಂಡು ಇವತ್ತು ಅಭಿಯಾನವನ್ನು ಮಾಡಿದ್ವಿ. ಏನೇನು ವ್ಯವಸ್ಥೆಗಳಿದೆ, ಏನೇನು ವ್ಯವಸ್ಥೆಗಳು ಆಗಬೇಕು, ಈ ಎಲ್ಲ ಸಂಗತಿಗಳನ್ನು ನಾವು ಸರ್ಕಾರದ ಮುಂದಿಟ್ವಿ. ಈ ಅಭಿಯಾನ ಎಷ್ಟರ ಮಟ್ಟಿಗೆ ನಡೀತು, ಯಾವ್ಯಾವ ಅಂಶಗಳನ್ನು ನಾವು ಸರ್ಕಾರದ ಮುಂದಿಟ್ವಿ ನೋಡಿ. ಅಸಲಿ ಆಟ ಇನ್ನು ಶುರು ಆಗುತ್ತೆ. ರಾಜ್ಯದ ಮೂಲೆ ಮೂಲೆಯಿಂದ ಹೆಕ್ಕಿ ತೆಗೆದಂತ ಫಲಿತಾಂಶ. ಇತಿಹಾಸದಲ್ಲೇ ಕಂಡು ಕೇಳರಿಯದ ಅತಿ ದೊಡ್ಡ ಅಭಿಯಾನ ಇದು. ಎಷ್ಟು ಬೇಗ ಆಸ್ಪತ್ರೆಗೆ ಬರ್ತಾರೋ ಅಷ್ಟು ಒಳ್ಳೆಯದು. ರಾಜ್ಯದ ಜನಸಂಖ್ಯೆಯ 5% ಮಂದಿಗೆ ಸೋಂಕು ತಗುಲಬಹುದಾದಂತಹ ಚಾನ್ಸಸ್ ಇದೆ. ಇವತ್ತು ಜುಲೈನಲ್ಲಿ ಇನ್ನೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ 32.5 ಲಕ್ಷ ಜನರಿಗೆ ಇಲ್ಲಿ ಸೋಂಕು ತಗುಲುತ್ತೆ. ಮೈಸೂರಿನಲ್ಲಿ ಅಲ್ಲಿಗೆ 1.5 ಲಕ್ಷ ಮಂದಿಗೆ ಏನಾದ್ರು ಸೋಂಕು ತಗುಲು ಬಿಡುತ್ತಾ ಅನ್ನುವಂತ ಆತಂಕ ಸಹಜವಾಗೇ ಇರ್ತದೆ. ನಾವು ಯಾವ್ಯಾವ ಮಾತುಗಳನ್ನು ಹೇಳಿದ್ವಿ ಅವೆಲ್ಲವೂ ಕೂಡ ಸತ್ಯ ಆಗಿದೆ. ನಿಜ, ನಿಮ್ಮ ಕಣ್ಣೆದುರೇ ಕೊರೋನಾ ಡೆಡ್ಲಿ ಆಟ ನಡೆಯುತ್ತೆ. ಎಲ್ಲ ನಾರ್ಮಲ್ ಅಂತಿರುವಾಗಲೇ ಕರುನಾಡಿಗೆ ದೊಡ್ಡ ಗಂಡಾಂತರ ಕಾದಿದೆ. ಇದೇ ತಿಂಗಳ ಅಂತ್ಯಕ್ಕೆ ಶುರುವಾಗುತ್ತಂತೆ ಡೆಡ್ಲಿ ವೈರಸ್ ಅಸಲಿ ಆಟ. ಎಸ್, ನಾವು ನಿಮಗೆ ತೋರಿಸ್ತಿರೋದು ಜುಲೈ ಅನ್ನೋ ಕರಾಳ ತಿಂಗಳ ಭೀಕರ ಸತ್ಯ. ನಾವು ಹೇಳ್ತಿರೋ ಈ ಮ್ಯಾಟರ್ ಕೇಳಿದ್ರೆ ಎಂಥವರು ಬೆಚ್ಚಿ ಬೀಳೋದು ಗ್ಯಾರಂಟಿ. ದೇಶದ ಪಾಲಿಗೆ, ಕರುನಾಡ ಪಾಲಿಗೆ ಜುಲೈ ತಿಂಗಳು ಡೆಡ್ಲಿ. ಸಮಸ್ತ ಕರ್ನಾಟಕದ ಜನರೇ ಶಾಕ್ ಆಗುವಂತ ಸಂಗತಿ.
ಹೌದು, ದೇಶದ ಪಾಲಿಗೆ ಅಷ್ಟೇ ಯಾಕೆ, ಕರುನಾಡ ಪಾಲಿಗೆ ಜುಲೈ ತಿಂಗಳು ಡೆಡ್ಲಿ ಅಂದರೆ ಅಕ್ಷರಶಃ ಡೆಡ್ಲಿ. ಯಾಕಂದರೆ ಜೂನ್ ಅಂತ್ಯದ ವೇಳೆಗಿಂತ ಆರಂಭವಾಗಿ ಜುಲೈ ತಿಂಗಳಿನಲ್ಲಿ ಕೊರೋನಾ ಆರ್ಭಟ ಡಬಲ್ ತ್ರಿಬಲ್ ಹೆಚ್ಚಾಗಲಿದೆ. ಹಾಗಿದ್ರೆ ಜುಲೈನಲ್ಲಿ ಸೋಂಕಿತರು ಹೆಚ್ಚಾಗೋದೇಕೆ? ಇಡೀ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟಕ್ಕೆ ತಲುಪಲಿದೆ? ಕರ್ನಾಟಕದಲ್ಲೇ ಸೋಂಕಿತರ ಸಂಖ್ಯೆ ಎಷ್ಟಾಗುತ್ತೆ ಅನ್ನೋ ಲೆಕ್ಕಾಚಾರ ನೋಡಿದ್ರೆ ನೀವು ದಂಗಾಗಿ ಹೋಗ್ತೀರಾ. ಅಷ್ಟಕ್ಕೂ ಇದನ್ನ ನಾವು ಹೇಳ್ತಿಲ್ಲ, ಇದು ಕಟ್ಟುಕತೆ ಅಲ್ವೇ ಅಲ್ಲ. ಬದಲಿಗೆ ಸ್ವತಃ ಸಚಿವ ಸುಧಾಕರ್ ರವರೇ ಜುಲೈ ತಿಂಗಳಲ್ಲಿ ಕೊರೋನಾ ಭೀಕರ ದಾಳಿ ಬಗ್ಗೆ ಆತಂಕ ಹೊರಹಾಕಿದ್ದಾರೆ. ಜುಲೈ ಅಂತ್ಯದ ವೇಳೆಗೆ ಅಥವಾ ಆಗಸ್ಟ್ 15ನೇ ತಾರೀಕು ಒಳಗಡೆಗೆ ಒಂದು ಸ್ಪೈಕ್ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಗುವಂಥ ಸಂಭವ ಇದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತ ಪರಿಣಿತರು ಹೇಳಿದ್ದಾರೆ. ನಿಜ, ಜುಲೈ ಹಾಗೂ ಆಗಸ್ಟ್ 15 ಇಡೀ ಭಾರತಕ್ಕೆ ನಿರ್ಣಾಯಕ, ಇಡೀ ಕರುನಾಡಿಗೆ ನಿರ್ಣಾಯಕ, ನಾವು ನೀವು ಇರೋ ಊರು ಗಲ್ಲಿ ಗಲ್ಲಿಗೂ ನಿರ್ಣಾಯಕ. ಇದೇ ಕಾರಣಕ್ಕೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಕಾರಣಕ್ಕೆ TV9 ಅತಿ ದೊಡ್ಡ ಅಭಿಯಾನ ನಡೆಸ್ತವು. ಕರುನಾಡಿಗೆ ಕೊರೋನಾದಿಂದ ಕಾದಿರುವ ನಿಜವಾದ ಗಂಡಾಂತರ ಏನೋ, ಜುಲೈನಲ್ಲಿ ನಿಜವಾಗಿ ಏರಿಕೆಯಾಗುವ ರೋಗಿಗಳ ಅಂದಾಜು ಸಂಖ್ಯೆ ಎಷ್ಟು, ಸರ್ಕಾರ ಏನೆಲ್ಲ ಸಿದ್ಧತೆ ಮಾಡಿಕೊಳ್ತಿದೆ ಮಾಡಬೇಕು ಅಂತ ಡೆಡ್ಲಿ ಜುಲೈ ನಾವೆಷ್ಟು ಸೇಫ್ ಅನ್ನೋ ಅಭಿಯಾನ ನಡೆಸ್ತವು. ಹಾಗಿದ್ರೆ ಕಳೆದ 3 ತಿಂಗಳಲ್ಲಿ ಕರುನಾಡ ಮೂಲೆ ಮೂಲೆಗೂ ಕೊರೋನಾ ಹಬ್ಬಿದ್ ಹೇಗೆ? ಏಪ್ರಿಲ್ನಲ್ಲಿ 3 ಅಂಕಿ ಇದ್ದ ಸೋಂಕಿತರ ನಂಬರ್ ಜೂನ್ ಹೊತ್ತಿಗೆ 4 ಅಂಕಿಗೆ ಏರಿಕೆಯಾಗಿದ್ದನ್ನ ನೋಡಿದ್ರೆ ಜುಲೈ ತಿಂಗಳು ಯಾಕೆ ಡೆಡ್ಲಿ ಅನ್ನೋದು ಅರ್ಥವಾಗುತ್ತೆ. ಅಂದಹಾಗೆ ಏಪ್ರಿಲ್ 15ರವರೆಗೆ ರಾಜ್ಯದಲ್ಲೊಟ್ಟು 279 ಜನರಿಗೆ ಕೊರೋನಾ ಸೋಂಕು ತಗುಲಿತ್ತು. ಆದರೆ ಏಪ್ರಿಲ್ 30ರ ವೇಳೆಗೆ 565 ಕೇಸ್ ಪತ್ತೆಯಾಗುವ ಮೂಲಕ ಸೋಂಕಿತರ ಸಂಖ್ಯೆ ಡಬಲ್ ಆಗಿತ್ತು. ಏಪ್ರಿಲ್ 30ರಿಂದ ಮೇ 15ರವರೆಗೆ ಸೋಂಕಿತರ ಸಂಖ್ಯೆ ಮತ್ತೆ ಡಬಲ್ ಆಗಿತ್ತು. ಅಂದರೆ ಮೇ 15ಕ್ಕೆ 1056 ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ವು. ಆದರೆ ಮೇ 30ರ ವೇಳೆಗೆ ಅಂದರೆ 15 ದಿನದ ಅಂತರದಲ್ಲಿ 2922 ಜನರಿಗೆ ಡೆಡ್ಲಿ ವೈರಸ್ ಅಟ್ಯಾಕ್ ಆಗಿತ್ತು. ಇನ್ನು ಇಂದು ಸೋಂಕಿತರ ಸಂಖ್ಯೆ ಬರೋಬ್ಬರಿ 6516ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಮುಂದಿನ 15 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಲಿದೆ. ಜೂನ್ ಅಂತ್ಯದ ವೇಳೆಗೆ ಸೋಂಕಿತರ ಸಂಖ್ಯೆ 10,000 ಗಡಿ ದಾಟಲಿದ್ರೆ ಜುಲೈ ತಿಂಗಳ ಅಂತ್ಯಕ್ಕೆ ಸೋಂಕಿತರ ಸಂಖ್ಯೆ 20,000 ದಾಟಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ. ಇದಕ್ಕೂ ಬೆಚ್ಚಿ ಬೀಳೋ ಸಂಗತಿಯನ್ನ ಸೆರೋಲಾಜಿಕಲ್ ಸರ್ವೆ ರಿಪೋರ್ಟ್ ನೀಡಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಅಂದಹಾಗೆ ತಜ್ಞರ ಪ್ರಕಾರ ಜನಸಂಖ್ಯೆಯ 5% ಮಂದಿಗೆ ಸೋಂಕು ತಗುಲೋ ಸಾಧ್ಯತೆ ಇದೆ. ಭಾರತದಲ್ಲೂ 5% ಮಂದಿಗೆ ಕೊರೋನಾ ತಗುಲೋ ಸಾಧ್ಯತೆ ಇದ್ದು, ಅದರಂತೆ ಕರ್ನಾಟಕದ ಜನಸಂಖ್ಯೆಯ 5% ಮಂದಿಗೆ ವೈರಸ್ ವಕ್ಕರಿಸೋದು ಪಕ್ಕ ಅಂತ ಹೇಳಲಾಗ್ತಿದೆ. ಜಗತ್ತಿನಾದ್ಯಂತ ನಡೆದಿರೋ ಸರ್ವೆಯಲ್ಲಿ 5% ಮಂದಿಗೆ ಸೋಂಕು ತಗುಲಿರೋದು ಖಚಿತವಾಗಿದ್ದು, ಕೆಲ ರಾಷ್ಟ್ರಗಳಲ್ಲಿ 5% 20% ಜನರಿಗೆ ಸೋಂಕು ತಗುಲಿದೆ. ಸೆರೋಲಾಜಿಕಲ್ ಸರ್ವೆಯಿಂದಾಗಿ ಬೆಚ್ಚಿ ಬೀಳಿಸೋ ಮಾಹಿತಿ ಬಹಿರಂಗವಾಗಿದೆ. ಹಾಗಿದ್ರೆ ರಾಜ್ಯದ 5% ಜನರಿಗೆ ಸೋಂಕು ತಗುಲಿದ್ರೆ ಗತಿ ಏನೋ? 5% ಅಂದ್ರೆ ಎಷ್ಟು ಮಂದಿಗೆ ವೈರಸ್ ಅಟ್ಯಾಕ್ ಮಾಡುತ್ತೆ? 5% ಮಂದಿಗೆ ಪಾಸಿಟಿವ್ ಬಂದ್ರೆ ಎಷ್ಟು ಆಸ್ಪತ್ರೆ ಬೇಕಾಗುತ್ತದೆ? ಎಷ್ಟು ಮಂದಿ ಸೋಂಕಿತರಿಗೆ ಆಕ್ಸಿಜನ್ ವ್ಯವಸ್ಥೆ ಬೇಕಾಗಬಹುದು? ಎಷ್ಟು ಮಂದಿ ಸೋಂಕಿತರಿಗೆ ವೆಂಟಿಲೇಟರ್ ಅನಿವಾರ್ಯವಾಗಬಹುದು? ಅದನ್ನೇ ತೋರಿಸ್ತೀವಿ ನೋಡಿ. ಸೆರೋಲಾಜಿಕಲ್ ಸರ್ವೆ ಮಾಹಿತಿ ಪ್ರಕಾರ ದೇಶದ ಜನಸಂಖ್ಯೆಯ 5% ಮಂದಿಗೆ ಸೋಂಕು ತಗುಲೋ ಚಾನ್ಸ್ ಇದೆ ಎನ್ನಲಾಗಿದೆ. 5% ಅಂದ್ರೆ ದೇಶದ ಜನಸಂಖ್ಯೆಯಲ್ಲಿ ಬರೋಬ್ಬರಿ 7.5 ಕೋಟಿ ಮಂದಿಗೆ ವೈರಸ್ ವಕ್ಕರಿಸಲಿದೆ. ಇನ್ನು ರಾಜ್ಯದ ಜನಸಂಖ್ಯೆಯ 5% ಮಂದಿಗೆ ಸೋಂಕು ತಗುಲೋ ಸಾಧ್ಯತೆ ಇದೆ. 6.5 ಕೋಟಿ ಜನರಲ್ಲಿ 5% ಮಂದಿ ಅಂದ್ರೆ 32,50,000 ಮಂದಿಗೆ ಸೋಂಕು ತಗುಲೋ ಸಾಧ್ಯತೆ
ಇದೆ. ಈ ಪೈಕಿ 20% ಮಂದಿಗೆ ಅಂದ್ರೆ ಬರೋಬ್ಬರಿ 7.5 ಲಕ್ಷ ಮಂದಿ ಆಸ್ಪತ್ರೆಗೆ ದಾಖಲಾಗೋ ಸಾಧ್ಯತೆ ಇದೆ ಅಂತ ಸರ್ವೆ ತಿಳಿಸಿದೆ. ಅಲ್ಲದೆ ಆಸ್ಪತ್ರೆಗೆ ದಾಖಲಾಗುವವರ ಪೈಕಿ 10% ಮಂದಿಗೆ ಅಂದ್ರೆ ಬರೋಬ್ಬರಿ 75,000 ಸೋಂಕಿತರಿಗೆ ಆಕ್ಸಿಜನ್ ನೆರವು ಬೇಕಾಗುತ್ತದೆ. ಇನ್ನು ಆಸ್ಪತ್ರೆಗೆ ದಾಖಲಾದವರ ಪೈಕಿ 0.5% ಮಂದಿಗೆ ಅಂದ್ರೆ ಒಟ್ಟು 3,250 ಮಂದಿಗೆ ವೆಂಟಿಲೇಟರ್ ಅನಿವಾರ್ಯವಾಗಬಹುದು ಅನ್ನೋದನ್ನ ಸರ್ವೆ ತಿಳಿಸಿದೆ. ಅಲ್ಲಿಗೆ ಜುಲೈ ತಿಂಗಳು ಕರುನಾಡಿನ ಪಾಲಿಗೆ ಡೆಡ್ಲಿ ಅಂದ್ರೆ ಡೆಡ್ಲಿ ಆಗಿದೆ. ಹೀಗಾಗಿ ಕರುನಾಡಿನ ಜನರ ಆರೋಗ್ಯಕ್ಕಾಗಿ, ಜನರ ಒಳಿತಿಗಾಗಿ ಪ್ರತಿ ಜಿಲ್ಲೆ, ಪ್ರತಿ ಊರಿನಿಂದಲೂ ಮಾಹಿತಿಯನ್ನ ಹೆಕ್ಕಿ ಸರ್ಕಾರ ಏನೆಲ್ಲ ಮಾಡಬೇಕು, ಹೇಗೆ ಸಿದ್ಧತೆ ನಡೆಸಬೇಕು ಅನ್ನೋದನ್ನ ಹೇಳಿದೆ. ಜುಲೈ ತಿಂಗಳ ಹೆಮ್ಮಾರಿಯನ್ನ ಕಟ್ಟಿ ಹಾಕಿದ್ರೆ ಒಂದರ್ಥದಲ್ಲಿ ಕೊರೋನಾ ಯುದ್ಧದಲ್ಲಿ ಅರ್ಧ ಗೆದ್ದಂತೆ. ಬ್ಯೂರೋ ರಿಪೋರ್ಟ್, TV9. ಆಯಿತು, ಸರ್ಕಾರ ಇದನ್ನೆಲ್ಲ ಎದುರಿಸಲಿಕ್ಕೆ ಸಜ್ಜಾಗಿದೆಯಾ ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಶ್ನೆ. ಯಾಕಂದರೆ ಹಿಂದಿನ ದಿನಗಳನ್ನು ಜ್ಞಾಪಿಸ್ಕೋಬೇಕು ನಾವು. ಹೈಕೋರ್ಟ್ಗೆ ಸರ್ಕಾರ ಒಂದು ವರದಿ ಸಲ್ಲಿಸಿತ್ತು, ಒಂದು ಅಫಿಡವಿಟ್ ಸಲ್ಲಿಸಿತ್ತು. ಹೌದು, ನಾವು ಏನೇನು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ವಿವರಗಳನ್ನು, ಎಲ್ಲ ವರದಿಯನ್ನು ಅದು ಹೈಕೋರ್ಟಿಗೆ ಸಲ್ಲಿಸಿತ್ತು. ಹಾಗಾದರೆ ನಿಜಕ್ಕೂ ಸರ್ಕಾರ ಮಾಡ್ತಿರುವಂಥದ್ದು ಏನು? ಯಾವಾಗ TV9 ಅಭಿಯಾನವನ್ನು ನಡೆಸ್ತೋ ಅದಾದಮೇಲೆ ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡಿದೆ. ಯಾವ್ಯಾವ ವಾರ್ಡ್ಗಳು ಎಷ್ಟೆಷ್ಟು ಬೆಡ್ಗಳನ್ನು ಹಾಕಬೇಕು, ಎಲ್ಲೆಲ್ಲಿ ವೆಂಟಿಲೇಟರ್ಗಳು ಸರಿ ಮಾಡಬೇಕು, ಎಲ್ಲೆಲ್ಲಿ ವೆಂಟಿಲೇಟರ್ಗಳನ್ನ ಹಾಕಬೇಕು, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ರಮ ಕೈಗೊಳ್ಳುತ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದೆ. 1.5 ಕೋಟಿ ಬೆಡ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ವ್ಯಾಕ್ಸಿನ್ ನಾನು ನಾಳೆನೇ ತರ್ತೀನಿ ಅನ್ನೋದು ಸುಳ್ಳು. ಡ್ರಗ್ಗು ಕೂಡ ಇಮ್ಮಿಡಿಯೇಟ್ ಆಗಿ ಸಿಗುತ್ತೆ ಅನ್ನೋದು ಸುಳ್ಳು. ಎಷ್ಟು ಬೆಡ್ಗಳಿದೆ, ಎಷ್ಟು ವೆಂಟಿಲೇಟರ್ಗಳಿದೆ? ನಮ್ಮ ವೈದ್ಯಕೀಯ ವ್ಯವಸ್ಥೆ ನಮ್ಮನ್ನ ಪಾರು ಮಾಡುತ್ತಾ? ಜುಲೈ ಮಹಾಮಾರಿಯನ್ನ ಎಡೆಮುರಿ ಕಟ್ಟುವಂತ ತಾಕತ್ತು ಸರ್ಕಾರಕ್ಕಿದೆಯಾ? ಕೊರೋನಾ ರಣಾರ್ಭಟಕ್ಕೆ ದಿನಗಣನೆ ಶುರುವಾಗಿದೆ. ಹೆಮ್ಮಾರಿ ವೈರಸ್ ಇನ್ನೊಂದು ಹಂತದಲ್ಲಿ ಅಬ್ಬರಿಸಿ ಬೊಬ್ಬಿರಿಯೋದು ಪಕ್ಕಾಗಿದೆ. ಕಳೆದ 3 ತಿಂಗಳಿಂದ ನೋಡದ ಕಿಲ್ಲರ್ ಅಟ್ಟಹಾಸಕ್ಕೆ ನಾವು ನೀವು ಸಾಕ್ಷಿಯಾಗೋದು ಖಚಿತವಾಗಿದೆ. ಊಹೆಗೂ ನಿಲುಕದ ರೀತಿಯಲ್ಲಿ ಮಾರಿ ರಣಕ್ಕೇಕೆ ಹಾಕೋದು ನಿಶ್ಚಿತವಾಗಿದೆ. ಫ್ರೀಡೌನ್ ಆಗಿರೋ ಹೊತ್ತಲ್ಲೇ ವೈರಸ್ನ 2ನೇ ಚಂಡಮಾರುತ ರಾಜ್ಯ ಕಪ್ಪಳಿಸ್ತಿದೆ. ಆದ್ರೆ ಇದೆಲ್ಲದಕ್ಕೂ ರಾಜ್ಯ ಸಿದ್ಧವಾಗಿದೆಯಾ? ಕೊರೋನಾ ರಣಕ್ಕೇಕೆಗೆ ಕರ್ನಾಟಕ ರೆಡಿಯಾಗಿದೆಯಾ? ಜೀವ ರಕ್ಷಿಸೋಕೆ ರಾಜ್ಯ ಸರ್ಕಾರದ ತಯಾರಿ ಏನು? ವೈಜ್ಞಾನಿಕವಾಗಿ ಮಾಡಿದ ತಜ್ಞರ ಸಂಶೋಧನಾ ವರದಿಯಲ್ಲಿ ಜುಲೈ ಆಗಸ್ಟ್ ವೇಳೆಗೆ ಕೊರೋನಾ ಪೀಕ್ಗೆ ಹೋಗೋದು ಗ್ಯಾರಂಟಿ. ಹಾಗಿದ್ರೆ ರಕ್ತ ಪಿಪಾಸುವಿನಿಂದ ಜನರ ಜೀವ ರಕ್ಷಿಸೋಕೆ ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆಯಾ? ಹೆಮ್ಮಾರಿ ಆರ್ಭಟ ಎದುರಿಸಲು ಸನ್ನದ್ಧವಾಗಿದೆಯಾ? ಸನ್ನದ್ಧವಾಗಿದ್ರೆ ಯಾವ ರೀತಿಯ ಸಿದ್ಧತೆ ನಡೆಸಿದೆ? ಈ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೀವಿ ನೋಡಿ. ನಾಲ್ಕು ಹಂತಗಳಲ್ಲಿ ಸಿದ್ಧತೆ ನಡೆಸಿದೆ ಸರ್ಕಾರ. ಹೈಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಮಾಹಿತಿ. ನಿಜ, ವೈರಸ್ನ ಮತ್ತೊಂದು ಹಂತದ ದಾಳಿ ಎದುರಿಸಲು ಸರ್ಕಾರ ಸಿದ್ಧತೆ ನಡೆಸಿದ್ದು, ಈ ಬಗ್ಗೆ ಮೇ 28ರಂದು ಹೈಕೋರ್ಟ್ಗೆ ಲಿಖಿತ ಹೇಳಿಕೆ ಸಲ್ಲಿಸಿದೆ. ಕೋರ್ಟ್ಗೆ ಸರ್ಕಾರ ಸಲ್ಲಿಸಿರೋ ಮಾಹಿತಿಯಲ್ಲಿ 4 ಹಂತಗಳಲ್ಲಿ ಸಿದ್ಧತೆ ನಡೆಸಿರೋದಾಗಿ ಹೇಳಿದೆ. ಅಷ್ಟಕ್ಕೂ ಆ 4 ಹಂತ ಯಾವುವು? ಕೋರ್ಟ್ಗೆ ಕೊಟ್ಟಿರೋ ಮಾಹಿತಿ ಏನು ಅಂತ ನೋಡೋದಾದ್ರೆ, ಕೊರೋನಾ ವಿರುದ್ಧ ಹೋರಾಡಲು ಸರ್ಕಾರ ಈಗಾಗಲೇ ಆಪತ್ಕಾಲದ ಯೋಜನೆ ಸಿದ್ಧಪಡಿಸಿದೆ. ಇಟಲಿ, ಚೀನಾ, ಇರಾನ್ನಲ್ಲಾದ ಪರಿಸ್ಥಿತಿಯಾದರೂ ಎದುರಿಸಲು ಸಿದ್ಧ. ರಾಜ್ಯದಲ್ಲಿ 80,000ಕ್ಕೂ ಅಧಿಕ ಪ್ರಕರಣಗಳಾದರೂ ಎದುರಿಸಲು ಸಿದ್ಧ. ಬೆಂಗಳೂರಿನಲ್ಲಿ ಜನಸಾಂದ್ರತೆ ಹೆಚ್ಚಿರೋ ಹಿನ್ನೆಲೆಯಲ್ಲಿ ಕೊರೋನಾ ಚಿಕಿತ್ಸೆಗೆ ಸರ್ಕಾರ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ತಜ್ಞರ ಜೊತೆ ಚರ್ಚಿಸಿ ಆಪತ್ಕಾಲದ ಯೋಜನೆ ರಚಿಸಲಾಗಿದೆ. ಸರ್ಕಾರ 4 ಹಂತಗಳಲ್ಲಿ ಸಿದ್ಧತೆ ನಡೆಸಿದೆ.
ಜ್ವರ ಕ್ಲಿನಿಕ್, ಕ್ವಾರಂಟೈನ್ ಸೆಂಟರ್, ಐಸೋಲೇಷನ್ ಸೆಂಟರ್, ಕೋವಿಡ್ ಆಸ್ಪತ್ರೆ ಹೀಗೆ 4 ಹಂತಗಳಲ್ಲಿ ಈಗಾಗಲೇ ಸಿದ್ಧತೆ ನಡೆಸಲಾಗಿದೆ. ಪ್ರತಿ ಜ್ವರ ಕ್ಲಿನಿಕ್ನಲ್ಲಿ ಗಂಟಲು ದ್ರವ ಸಂಗ್ರಹಿಸೋ ಕಿಟ್ ಇರುತ್ತೆ. ಒಟ್ಟು 1744 ಕ್ವಾರಂಟೈನ್ ಕೇಂದ್ರಗಳಿದ್ದು ಪ್ರತಿ ಕೇಂದ್ರದಲ್ಲೂ 150 ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಸರ್ಕಾರ ಹೈಕೋರ್ಟ್ಗೆ ಮಾಹಿತಿ ನೀಡಿದೆ. ಜಿಲ್ಲೆಗಳು ಕೊರೋನಾ ಹೆಡೆಮುರಿ ಕಟ್ಟೋಕೆ ಸಿದ್ಧವಾಗಿವೆಯಾ? ಇನ್ನು ಜುಲೈನಲ್ಲಿ ಅಬ್ಬರಿಸೋ ಕೊರೋನಾ ಹೆಡೆಮುರಿ ಕಟ್ಟೋಕೆ ಜಿಲ್ಲೆಗಳಲ್ಲೂ ಹೆಚ್ಚಿನ ಸಿದ್ಧತೆ ನಡಿಬೇಕಿದೆ. ಸದ್ಯ ಕೆಲ ಜಿಲ್ಲೆಗಳ ಸ್ಥಿತಿಗತಿ ಹೇಗಿದೆ ಅಂತ ನೋಡೋದಾದ್ರೆ, ಜುಲೈ ಅಂತ್ಯಕ್ಕೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 3000 ಗಡಿ ದಾಟೋ ಸಾಧ್ಯತೆ ಇದೆ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ 3000 ಬೆಡ್ ಬಳಸಿಕೊಳ್ಳಬಹುದು. ನಗರದ ಆಸ್ಪತ್ರೆಗಳಲ್ಲಿ ಸದ್ಯ 150 ವೆಂಟಿಲೇಟರ್ಗಳಿದ್ದು 200ಕ್ಕೂ ಹೆಚ್ಚು ವೆಂಟಿಲೇಟರ್ಗಳ ಅವಶ್ಯಕತೆ ಇದೆ. ಇನ್ನು ಉಡುಪಿಯಲ್ಲಿ 5% ಜನರಿಗೆ ಸೋಂಕು ತಗುಲಿದ್ರೆ 65,000 ಸೋಂಕಿತರಾಗ್ತಾರೆ. 20% ಸೋಂಕು ತಗುಲಿದ್ರೆ 13,000 ಬೆಡ್ಗಳ ಅವಶ್ಯಕತೆ ಇದೆ. ಕಲಬುರಗಿಯಲ್ಲಿ 5% ಜನರಿಗೆ ಸೋಂಕು ತಗುಲಿದ್ರೆ 85,000 ಸೋಂಕಿತರಾಗ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಲಬುರಗಿಯಲ್ಲಿ ನಿಭಾಯಿಸಬಹುದಾದ ಕೇಸು 5,000 ಮಾತ್ರ. TV9 ಅಭಿಯಾನದಿಂದ ಅಲರ್ಟ್ ಆದ ರಾಜ್ಯ ಸರ್ಕಾರ. ಕ್ವಾರಂಟೈನ್ ಕೇಂದ್ರಗಳನ್ನು ಗುರುತಿಸಲು ಮುಂದಾದ ಅಧಿಕಾರಿಗಳು. ಇನ್ನು TV9 ಇಂದು ನಡೆಸಿದ ಡೆಡ್ಲಿ ಜುಲೈ ನಾವೆಷ್ಟು ಸೇಫ್ ಅನ್ನೋ ಅಭಿಯಾನದ ಬಳಿಕ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಶಂಕಿತರಿಗಾಗಿ ಕ್ವಾರಂಟೈನ್ ಕೇಂದ್ರಗಳನ್ನು ಗುರುತಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು ಕೂಡ ಕ್ವಾರಂಟೈನ್ ಕೇಂದ್ರವನ್ನಾಗಿ ಪರಿವರ್ತಿಸಲು ನಿರ್ಧರಿಸಲಾಗಿದೆ. ಇನ್ನು 1.5 ಲಕ್ಷ ಆಸ್ಪತ್ರೆಗಳನ್ನ ರಾಜ್ಯದಲ್ಲಿ ಸಿದ್ಧಪಡಿಸಲಾಗಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ TV9ಗೆ ಮಾಹಿತಿ ನೀಡಿದ್ದಾರೆ. 1.5 ಲಕ್ಷ ಅಷ್ಟು ನಾವು ಹಾಸಿಗೆಗಳನ್ನು ಸಿದ್ಧಪಡಿಸಿದ್ದೀವಿ ಆಸ್ಪತ್ರೆಗಳಲ್ಲಿ ರಾಜ್ಯದಲ್ಲಿ. ನಾವು ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರ ಇವತ್ತು ಸಿದ್ಧವಾಗಿದೆ. ಎಂಥ ಭೀಕರ ಪರಿಸ್ಥಿತಿ ಬಂದರೂ ಕೂಡ ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ನಮಗೆ ಭಾಳಷ್ಟು ನಂಬಿಕೆ ಇದೆ. ಒಟ್ನಲ್ಲಿ ಡೆಡ್ಲಿ ಜುಲೈ ಕುರಿತಾಗಿ TV9 ನಡೆಸಿದ ಅಭಿಯಾನ ರಾಜ್ಯ ಸರ್ಕಾರವನ್ನು ಅಲರ್ಟ್ ಮಾಡಿದೆ. ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಿದೆ. ಕೇವಲ ಸರ್ಕಾರ ಮಾತ್ರವಲ್ಲ, ರಾಜ್ಯದ ಜನರು ಕೂಡ ನಿರ್ಲಕ್ಷ್ಯ ಮಾಡದೆ ಎಚ್ಚರದಿಂದಿರಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಬೆಂಗಳೂರಿನ ಸ್ಥಿತಿಗತಿಗಳು, ಬೆಂಗಳೂರು ಬದಲಾಗುವಂಥ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ. 36 ಕೇಸ್ಗಳು ಇವತ್ತು ಪಾಸಿಟಿವ್ ಆಗಿದೆ, 4 ಪ್ರಾಣ ಚೆಲ್ಲಿದ್ದಾರೆ ಅಂತ ಒಂದು ಸ್ಥಿತಿ. ಇಷ್ಟೆಲ್ಲ ಆದರೂ ಕೂಡ ಬೆಂಗಳೂರಿಗರಿಗೆ ಬುದ್ಧಿ ಬರ್ತಾ ಇಲ್ಲ. ಜೊತೆಗೆ ಒಂದೊಂದು ಕೇಸ್ ಹಿಸ್ಟ್ರಿ ಇದೆಯಲ್ಲ, ಅದು ಭಯಾನಕವಾಗಿದೆ. ನಿಜ, ರಾಜ್ಯದಲ್ಲಿ ಕಿಲ್ಲರ್ ಕೊರೋನಾ ಅಟ್ಟಹಾಸ ಮಿತಿ ಮೀರುತ್ತಲೇ ಇದೆ. ಇವತ್ತು ಒಂದೇ ದಿನ ರಾಜ್ಯದಲ್ಲಿ ಬರೋಬ್ಬರಿ 271 ಮಂದಿಗೆ ಕೊರೋನಾ ವಕ್ಕರಿಸಿದ್ರೆ ಬರೋಬ್ಬರಿ 7 ಮಂದಿಯನ್ನ ಬಲಿ ಪಡೆದಿದೆ. 7 ಮಂದಿ ಪೈಕಿ ಬೆಂಗಳೂರಿನವರೇ 4 ಇದ್ದಾರೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 36 ಮಂದಿಗೆ ಕೊರೋನಾ ವೈರಸ್ ಸುಳಿಗೆ ಬಿದ್ದಿದ್ದಾರೆ. ಆಗಲೇ ಹೇಳಿದಂತೆ ಬೆಂಗಳೂರಿನಲ್ಲಿ ಇವತ್ತು ಕೊರೋನಾದಿಂದ 4 ಮೃತಪಟ್ಟಿದ್ದಾರೆ. 61 ವರ್ಷದ ಮಹಿಳೆ, 65 ವರ್ಷದ ಮಹಿಳೆ ಹಾಗೂ 49 ವರ್ಷದ ಮಹಿಳೆ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಅಲ್ಲದೆ 52 ವರ್ಷದ ಪುರುಷ ಕೂಡ ಕೊರೋನಾಗೆ ಬಲಿಯಾಗಿದ್ದಾರೆ. SSLC ವಿದ್ಯಾರ್ಥಿಗೂ ಕೊರೋನಾ ಅಟ್ಯಾಕ್. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ 2 SSLC ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಈ 2 ವಿದ್ಯಾರ್ಥಿಗಳು ಕೊರೋನಾ ಸೋಂಕಿತನ ಪ್ರಾಥಮಿಕ ಸಂಪರ್ಕಿತರ ಭೇಟಿ ಮಾಡಿದ್ರು. ಹೀಗಾಗಿ ಗಂಟಲು ದ್ರವ ಮಾಡಿಸಿದಾಗ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿರೋದು ದೃಢವಾಗಿದೆ.
ಜೂನ್ 25ರಂದು ಈ ಇಬ್ಬರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬೇಕಾಗಿತ್ತು. ಬೆಂಗಳೂರಿನ ಸಿಸಿಬಿ ಕಚೇರಿ ಸೀಲ್ ಡೌನ್. ಹೌದು, ವಂಚನೆ ಕೇಸ್ ಮೇಲೆ ಬಂಧಿಸಲಾಗಿದ್ದ ಆರೋಪಿಗೆ ಸೋಂಕು ದೃಢವಾಗಿತ್ತು. ಹೀಗಾಗಿ ಇವತ್ತು ಬೆಂಗಳೂರಿನ ಸಿಸಿಬಿ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲದೆ ಇಬ್ಬರು ಇನ್ಸ್ಪೆಕ್ಟರ್ ಸೇರಿದಂತೆ 7 ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದ್ದು, ಸೋಂಕಿತ ಆರೋಪಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲದೆ ಸಿಸಿಬಿ ಕಚೇರಿಯ ಉಳಿದ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ನಡೆಸಲಾಗುತ್ತಿದೆ. ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡಿದ್ದ ವೃದ್ಧನಿಗೆ ವೈರಸ್. ನಿಜ, ಇದು ಲಾಲ್ಬಾಗಿಗೆ ಭೇಟಿ ನೀಡಿದ್ದವರಿಗೆ ಶಾಕಿಂಗ್ ಸುದ್ದಿ. ಯಾಕಂದ್ರೆ ಲಾಲ್ಬಾಗಿಗೆ ವಾಕಿಂಗ್ ಹೋಗಿದ್ದ ವೃದ್ಧನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಈತ ಲಕ್ಕಸಂದ್ರದ ಲಾಲ್ಜಿ ನಗರದ ನಿವಾಸಿಯಾಗಿದ್ದಾನೆ. ವಿಚಿತ್ರ ಅಂದ್ರೆ ಇವತ್ತು ಬೆಳಿಗ್ಗೆ ಕೂಡ ಈ ವೃದ್ಧ ಲಾಲ್ಬಾಗಿಗೆ ವಾಕಿಂಗಿಗೆ ಹೋಗಿದ್ದ. ಇದೆಲ್ಲದರ ನಡುವೆ ಬೆಂಗಳೂರು ಶಂಕರನಗರದಲ್ಲಿ ಮಹಿಳೆ ಸಾವು ದೊಡ್ಡ ಆತಂಕ ಸೃಷ್ಟಿಸಿತ್ತು. ಯಾಕಂದ್ರೆ ಇದೇ ಏರಿಯಾದಲ್ಲೇ 3 ದಿನಗಳ ಹಿಂದೆ ಮಹಿಳೆಯೊಬ್ಬಳು ಮೃತಪಟ್ಟಿದ್ಲು. ಆದ್ರೆ ಮುಂಬೈನಲ್ಲಿರುವ ಆಕೆ ಮಕ್ಕಳು ಬರಬೇಕು ಅಂತ 3 ದಿನ ಶವವನ್ನ ಮನೆಯಲ್ಲೇ ಇರಿಸಿಕೊಂಡಿದ್ರು. ಇವತ್ತು ಮೃತ ಮಹಿಳೆಯ ಮಕ್ಕಳು ಮುಂಬೈನಿಂದ ಆಗಮಿಸಿದ್ರು. ಮುಂಬೈನಿಂದ ಬಂದವರಿಂದ ಕೊರೋನಾ ಹರಡುವ ಭೀತಿಯಿಂದ ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡಿದ್ರು. ಜೊತೆಗೆ ಕುಟುಂಬಸ್ಥರು ಆಂಬ್ಯುಲೆನ್ಸ್ನಲ್ಲಿ ಶವ ಕೊಂಡೊಯ್ದ್ರು. ಬ್ಯೂರೋ ರಿಪೋರ್ಟ್, TV9. ಬೆಂಗಳೂರಲ್ಲಿ ಇವತ್ತು 4 ಜನ ಸತ್ತಿದ್ದಾರೆ. ರಾಜ್ಯಾದ್ಯಂತ ಸತ್ತಿರುವಂಥವರ ಸಂಖ್ಯೆ 7. ಜೊತೆಗೆ ಏನು ಅಂತಂದರೆ 271 ಜನರಿಗೆ ಇವತ್ತು ಪಾಸಿಟಿವ್ ಆಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಕೊರೋನಾ ಕರುನಾಡನ್ನು ವ್ಯಾಪಿಸ್ತಾ ಇದೆ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇವತ್ತು ಕೊರೋನಾ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಮೂರು ಸಾವಾಗಿತ್ತು ಬೆಂಗಳೂರಿನಲ್ಲಿ. ಹನ್ನೆರಡನೇ ತಾರೀಕು ಅಂತೂ ಒಟ್ಟು 9 ಹೊಸ ಪ್ರಕರಣಗಳು ವರದಿಯಾಗಿದೆ. ಹೆಚ್ಚಾಗಿ ಹರಡುವಂತಹ ಒಂದು ಸಾಧ್ಯತೆ ಇದೆ ಅಂತೇಳಿ ಕಲಬುರಗಿಯಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಂಜಿನ ಜಾಲ ಕೋಲಾಹಲವೆಬ್ಬಿಸಿದೆ. ಸೋಂಕಿನ ಸುಳಿ ಕಂಡವರನ್ನು ಸುತ್ತಿಕೊಳ್ತಿದೆ. 19 ಜಿಲ್ಲೆಗಳ ಮೇಲೆ ದಾಳಿ ಮಾಡಿ 271 ಜನರನ್ನ ಬಲೆಕೆಡವಿದೆ. ಬೀದರ್ನಿಂದ ಚಾಮರಾಜನಗರದವರೆಗೂ, ಕಾರವಾರದಿಂದ ಕೋಲಾರದವರೆಗೂ, ಬೆಳಗಾವಿಯಿಂದ ಬಳ್ಳಾರಿವರೆಗೂ ತನ್ನ ಸಾಮ್ರಾಜ್ಯ ಸ್ಥಾಪಿಸಿರೋ ರಕ್ಕಸ ವೈರಸ್ ಗಣಿ ಜಿಲ್ಲೆಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಮತ್ತದೇ ಮುಂಬೈ ಮುಖವಾಡವನ್ನೇ ಧರಿಸಿಕೊಂಡು ಬಂದು ಹಲವು ಜಿಲ್ಲೆಗಳ ಮೇಲೆ ದಾಳಿ ಮಾಡಿದೆ. ಸಂಪರ್ಕದಿಂದ ಕ್ರೂರ ಕ್ರಾಂತಿ ಎಬ್ಬಿಸಿದೆ. ಇವತ್ತು ಕೊರೋನಾ ಯಾವ್ಯಾವ ಜಿಲ್ಲೆಯಲ್ಲಿ ಸಂಚರಿಸಿತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದ ತುತ್ತ ತುದಿಯಲ್ಲಿರೋ ಬೀದರ್ನಿಂದಲೇ ತನ್ನ ಜರ್ನಿ ಆರಂಭಿಸಿದ ಕೊರೋನಾ ಇಲ್ಲಿ 10 ಜನರನ್ನ ಬಲೆ ಕೆಡವಿದೆ. ಇನ್ನು ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲೂ ಅಟ್ಟಹಾಸ ಮೆರೆದಿರೋ ಕೊರೋನಾ ಇಲ್ಲಿ 20 ಜನರನ್ನ ತನ್ನ ತೆಕ್ಕೆಗೆ ಹಾಕೊಂಡಿದೆ. ರಾಯಚೂರಿನಲ್ಲಿಂದು 4 ತನ್ನ ಲಿಸ್ಟ್ಗೆ ಸೇರಿಸಿಕೊಂಡಿದೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಂತೂ ಅಬ್ಬರಿಸಿ ಬೊಬ್ಬಿರಿದಿದೆ. ಇಲ್ಲಿ ಬರೋಬ್ಬರಿ 97 ಜನ ಕೊರೋನಾ ಕೂಪಕ್ಕೆ ಬಿದ್ದಿದ್ದಾರೆ. ಪಕ್ಕದ ಚಿತ್ರದುರ್ಗದಲ್ಲಿ 3 ಸೋಂಕಿನ ಸುಳಿಗೆ ಸಿಲುಕಿದ್ರೆ ತುಮಕೂರಿನಲ್ಲಿ 7 ಮಂದಿಯ ಮೇಲೆ ದಾಳಿ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಂತೂ ಬರೋಬ್ಬರಿ 36 ಜನರ ಮೇಲೆ ಅಟ್ಯಾಕ್ ಮಾಡಿದೆ. ಕೋಲಾರದಲ್ಲಿ 1ರನ್ನ ಮಾತ್ರ ಸೆಳೆದುಕೊಂಡು ರಾಮನಗರದಲ್ಲಿ 3ರನ್ನ ಗಾಳ ಹಾಕಿ ಹಿಡಿದಿದೆ. ಇನ್ನು ಮಂಡ್ಯದಲ್ಲಿ 2 ಸೋಂಕಿನ ಬಲೆಗೆ ಬಿದ್ದಿದ್ರೆ ಮೈಸೂರಿನಲ್ಲಿ 9 ಜನರಿಗೆ ಆಪತ್ತು ತಂದಿದೆ. ಹಾಸನ ಜಿಲ್ಲೆಯಲ್ಲೂ 9 ಜನರನ್ನ ತನ್ನ ಲೆಕ್ಕಕ್ಕೆ ಹಾಕೊಂಡು ದಕ್ಷಿಣ ಕನ್ನಡದಲ್ಲಿ 17 ಜನರಿಗೆ ವೈರಸ್ ಒಕ್ಕರಿಸಿದೆ. ಇನ್ನು ಉಡುಪಿಯಲ್ಲಿ ಇವತ್ತೊಂದೇ ದಿನ 22 ಜನ ವೈರಸ್ನ ಖಾತೆಗೆ ಸೇರಿದ್ರೆ ಶಿವಮೊಗ್ಗದಲ್ಲಿ 6 ಜನ ಹಾಗೂ ಉತ್ತರ ಕನ್ನಡದಲ್ಲಿ 4 ಕೊರೋನಾ ಕೂಪಕ್ಕೆ ಬಿದ್ದಿದ್ದಾರೆ. ಧಾರವಾಡದಲ್ಲಂತೂ ಇವತ್ತು 19 ಜನರಿಗೆ ಸೋಂಕು ಒಕ್ಕರಿಸಿದೆ. ಆದರೆ ಬೆಳಗಾವಿಯಲ್ಲಿ 1ರನ್ನ ಮಾತ್ರ ಟಚ್ ಮಾಡಿ ತನ್ನ ಸವಾರಿ ಮುಗಿಸಿದೆ. ನಲ್ಲಿ ಇವತ್ತು 19 ಜಿಲ್ಲೆಗಳ ಮೇಲೆ ದಾಳಿ ಮಾಡಿ 271 ಜನರನ್ನ ತನ್ನ ಖಾತೆಗೆ ಹಾಕೊಂಡಿರೋ ಕೊರೋನಾ ಬರೋಬ್ಬರಿ 7 ಮಂದಿಯನ್ನ ಕೊಂದು ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.
ಇನ್ನು ನಿಜಕ್ಕೂ ಸರ್ವೆ ಏನು ಹೇಳಿದೆ? ನಾವು ಆರಂಭದಲ್ಲಿ 2 ಪ್ಯಾಕೇಜನ್ನು ತೋರಿಸಿದ್ವಲ್ಲ, ಇದು ಸರ್ವೆ ಆಧಾರಕ್ಕೆ ಸಂಬಂಧಪಟ್ಟಂಗೆ ತೋರಿಸಿರುವಂಥದ್ದು. ನಿಜಕ್ಕೂ ಹಾಗಾದರೆ ಎಷ್ಟು ಜನರಿಗೆ ಇದು ರೋಗ ಹರಡಬಹುದು ಅನ್ನುವಂಥದ್ದು, ಭಾರತದಲ್ಲಿ ವೈರಸ್ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಸದ್ಯ ದೇಶದಲ್ಲಿ ಸೋಂಕಿತರ ಸಂಖ್ಯೆ 2,97,000 ಮಂದಿ ಇರುವಂಥದ್ದು. 24 ಗಂಟೆನಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಈ ಸೋಂಕಿತ ರಾಷ್ಟ್ರಗಳ ಪೈಕಿ ಜಗತ್ತಿನಲ್ಲಿ ಭಾರತಕ್ಕೆ ಈಗಾಗಲೇ 4ನೇ ಸ್ಥಾನದಲ್ಲಿದೆ ಭಾರತ. ಬಹಳ ಗಮನಿಸಬೇಕಾದಂಥ ಸಂಗತಿ, 24 ಗಂಟೆಯಲ್ಲಿ ದೇಶಾದ್ಯಂತ 10,956 ಮಂದಿಗೆ ವೈರಸ್ ತಗುಲಿದೆ. ಈ ಮುಖಾಂತರ ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತ ದಾಪಗಾಲಿಡ್ತಾ ಇದೆ. ಗಮನಿಸಬೇಕು ಎಷ್ಟರ ಮಟ್ಟಿಗೆ ಸ್ಥಿತಿ ಬಂದಿದೆ ಅಂತಂದರೆ, ದೆಹಲಿ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ತಮಿಳುನಾಡು ಕೊರೋನಾ ಹಾಟ್ಸ್ಪಾಟ್ಗಳಾಗಿ ಬದಲಾಗ್ತಾ ಇವೆ. ಬೇರೆ ಬೇರೆ ಕಡೆಗೆ ಎಲ್ಲಿ ಅಂದರೆ ನೀವು ಕಸದ ತೊಟ್ಟಿನಲ್ಲೂ ಕೂಡ ರೋಗಿಗಳ ಶವಗಳು ಸಿಗ್ತಾ ಇವೆ ಅಂತಂತಂದರೆ ಭಾರತದಲ್ಲಿ ವೈರಸ್ ಅದೆಷ್ಟರ ಮಟ್ಟಿಗೆ ಅಟ್ಟಹಾಸವನ್ನು ಮೆರಿತಾ ಇದೆ, ಅದನ್ನು ನೋಡಬೇಕು. ಹೀಗಾಗೇ ಬಹುಶಃ ಮೋದಿಯವರು ಏನಾದರೂ ಸಭೆ ಕರೆದಿದ್ದಾರಾ? ಮುಖ್ಯಮಂತ್ರಿಗಳ ಸಭೆಯನ್ನು ಕರೆಯೋದಕ್ಕೆ ಕಾರಣ ಇದೇ ಇರಬಹುದಾ? 24 ಗಂಟೆಯಲ್ಲಿ 10,900 ಮಂದಿಗೆ ಈ ಪಾಸಿಟಿವ್ ಆಗುತ್ತೆ ಅಂತಂತಂದರೆ ಏನ್ರಿ ಅರ್ಥ ಇದು? ಎಲ್ಲಿಗೆ ಹೋಗ್ತಾ ಇದೆ ದೇಶ? ಬಹುಶಃ ಇದೇ ರೀತಿ ಆಗೋಗ್ಬಿಟ್ರೆ ದೇಶದ ಆರ್ಥಿಕತೆ ಏನಾಗಬೇಕು? ನಾಳೆ ದೇಶವನ್ನು ಮೇಲಕ್ಕೆತ್ತುವಂಥ ಬಗೆ ಹೇಗೆ? ನಿಜಕ್ಕೂ ದೊಡ್ಡ ತಲೆನೋವಿನ ಸಂಗತಿ ಇದು. ನಮಗೇನು ಅಂತಂದರೆ, ನಾವು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ನಾವು ವರ್ತನೆ ಮಾಡ್ತಾ ಇದ್ದೀವಿ. ನಾವು ಮಾಸ್ಕ್ ಹಾಕ್ಕೊಳ್ಳೋಕ್ಕೂ ಹೇಳಬೇಕು, ಕೈ ತೊಳ್ಕೊಳ್ಳೋಕ್ಕೂ ಹೇಳಬೇಕು, ಜನ ಗುಂಪುಗೂಡಬೇಡಿ ಅಂತ ಹೇಳಬೇಕು. ಜೊತೆಗೆ ಏನಂದರೆ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲೂ ಅದೇ ಹಣೆ ಬರವೆ, ನೀನು ಬಿಡಿ ಫ್ರೀ ಡೌನ್ ಮಾಡೋದಂಥ ಸಂದರ್ಭದಲ್ಲಂತೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ರೀತಿಯಲ್ಲಿ ಇವರು ಆಡ್ತಾ ಇದ್ದಾರೆ. ಕೊರೋನಾ ಬಿಟ್ಟು ಓಡೇ ಹೋಗಿಬಿಟ್ಟಿದೆ ನಮ್ಮನ್ನು ಅನ್ನೋ ರೀತಿಯಲ್ಲಿ ಜನ ಆಡ್ತಾ ಇದ್ದಾರೆ. ಇಂಥ ಸ್ಥಿತಿನಲ್ಲಿ ಏನಾಗಬೇಕು? ಹೀಗಾಗಿ ಇದೆಲ್ಲದರ ಜೊತೆಗೆ ಇವತ್ತು ಒಂದು ಡೆವಲಪ್ಮೆಂಟನ್ನು ನಾವು ಹೇಳಲೇಬೇಕು. ಏನು ಅಂತಂತಂದರೆ, ನಾವು ನೋಡಿ ಆ ಡೆಲ್ಲಿ ವಿಜುವಲ್ಸನ್ನು ನಾವು ತೋರಿಸ್ತಾ ಇದ್ದೀವಿ. ಡೆಡ್ ಬಾಡಿಗಳನ್ನು ಪಕ್ಕದಲ್ಲೇ ಇಟ್ಕೊಂಡು ಇನ್ನೊಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಹೀಗಾಗಿಯೇ ಇವತ್ತು ದೆಹಲಿ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಇವತ್ತು ಇದೇನು ಜವಾಬ್ದಾರಿ ಇರುವಂಥವ್ರು ಮಾಡುವಂಥ ರೀತಿನೇ ಇದು ಅಂತ ಕೇಳಿದೆ. ಡೆಡ್ ಬಾಡಿಗಳು ಅಲ್ಲೇ ಇವೆ, ಪಕ್ಕದಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ಎಷ್ಟರ ಮಟ್ಟಿಗೆ ಆಗಬೇಕು? ಒಂದೊಂದು ಕೇಸ್ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಕೇಸ್ ಹಿಸ್ಟ್ರಿ ಹುಡ್ಕೊಂಡು ಹೋಗ್ತೀವಿ, ಹೆಜ್ಜೆ ಜಾಡಗಳನ್ನು ಹುಡ್ಕೊಂಡು ಹೋಗ್ತೀವಿ, ಟ್ರಾವೆಲ್ ಹಿಸ್ಟ್ರಿ ಹುಡುಕ್ತೀವಿ. ಪಕ್ಕದಲ್ಲೇ ಡೆಡ್ ಬಾಡಿ ಇದೆ, ಇನ್ನೊಂದು ಕಡೆಗೆ ಟ್ರೀಟ್ಮೆಂಟ್ ನಡೆಯುತ್ತೆ. ಸೊ ಇದು ಸ್ಥಿತಿ. ಇನ್ನೂ ಏನಾದರೂ ಸ್ಪೈಕ್ ಆಯಿತು ಅಂತ ತಿಳ್ಕೊಳ್ಳಿ, ಮುಂದಿನ ತಿಂಗಳಲ್ಲಿ ಜುಲೈನಲ್ಲಿ ಏನಾದರೂ ಈ ಕೊರೋನಾ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಎದ್ದಿಂದ ಬಿಟ್ಟರೆ ಭಗವಂತನೂ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಲೇ 3 ಲಕ್ಷದ ಗಡಿಗೆ ಬಂದು ತಲುಪಿದೆ. ಇನ್ನು ಏನಾಗಬೇಕು ಸ್ಥಿತಿಗತಿಗಳು? ಹೀಗಾಗಿಯೇ ಮೋದಿಯವರು ಕರೆದಂಥ ಮೀಟಿಂಗ್ ಏನಿದೆಯಲ್ಲ, ಅದು ಬಹಳ ಬಹಳ ಇಂಪಾರ್ಟೆಂಟ್ ಮೀಟಿಂಗ್. ಅದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.